ಪ್ರೀತಿಯ ದೇವರ ಮಧುಮಕ್ಕಳೇ, ಈ ಒಂದು ಸಮಯದಲ್ಲಿ ಯೇಸುವಿನ ಸ್ವರವನ್ನು ಆಲಿಸುವಂಥ ಕ್ಷಣಗಳಾಗಿದೆ. ಆ ಮಹತ್ವವಾದ ಕ್ಷಣಗಳು, ಅವರ ಸ್ವರವು ಈಗೋ ನೀನಿರುವ ಸ್ಥಳದಲ್ಲೇ ನಿನಗಾಗಿ ನಿನ್ನ ಹೆಸರನ್ನು ಕರೆಯುತ್ತಾ ಆ ಸ್ವರವನ್ನು ಈಗೋ ಅವರ ಸನ್ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತಾ ಇದೆ. ನೀವಿರುವ ಸ್ಥಳದಲ್ಲಿಯೇ ನನ್ನ ಪ್ರೀತಿಯ ಮಧುಮಗನೇ, ನನ್ನ ಪ್ರೀತಿಯ ಮಧುಮಗಳೇ ಎಂಬುದಾಗಿ ಕರೆಯುವ ಯೇಸುವಿನ ಸ್ವರವು ನಾವೆಲ್ಲರೂ ಆಲಿಸೋಣ. ಈ ಒಂದು ಸ್ತುತಿಯಲ್ಲಿ ಅವರ ನಾಮ ಸ್ಮರಣೆಯನ್ನು ಮಾಡೋಣ. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಕೇಳಿಹೇನು. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಪ್ರೀತಿಯ ನಾನು ಸವಿದಿಹೇನು. ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ಹೇಳೋಣ ಎಲ್ಲರೂ ಸೇರಿ, ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಕೇಳಿಹೇನು. ಎಲ್ಲರೂ ಸೇರಿ, ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಕೇಳಿಹೇನು. ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ಹೌದು ರಾಜನೇ ಯೇಸುವೆ, ಯೇಸುವೆ ನನ್ನ ದೇವನೇ, ನೀ ಮಾತ್ರ ಸಾಕೆನಗೆ. ನಿನ್ ಪ್ರೀತಿ ಅರಿಯಲಾರದೆ ನಿನ್ನನ್ನು ತಿರಸ್ಕರಿಸಿದೆ. ನಿನ್ ಪ್ರೀತಿ ಅರಿಯಲಾರದೆ ನಿನ್ನನ್ನು ತಿರಸ್ಕರಿಸಿದೆ. ನಿನ್ನನ್ನು ಅರಿತ ದಿನದಿಂದಲೇ ನಿನ್ನ ಮಗುವಾಗಿ ನೇಮಿಸಿದೆ. ನಿನ್ನನ್ನು ಅರಿತ ದಿನದಿಂದಲೇ ನಿನ್ನ ಮಗುವಾಗಿ ನೇಮಿಸಿದೆ. ಎರಡು ಕರಗಳನ್ನು ಚಾಚುತ್ತಾ ಎಲ್ಲರೂ ಸೇರಿ, ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನ. ಅನುಭವಿಸ್ತಾ ಎಲ್ಲರೂ ಸೇರಿ ಅಂತರಾಳದಿಂದ, ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ಅಂತರಾಳದಿಂದ, ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಸವಿದಿಹೇನು. ಎಲ್ಲರೂ ಸೇರಿ, ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಪ್ರೀತಿಯ ನಾನು ಸವಿದಿಹೇನು. ಹೌದು ದೇವರ ಪ್ರೀತಿಯ ಮಧುಮಕ್ಕಳೇ, ಈಗೋ ನಮ್ಮನ್ನು ಆ ಪಾಪದಿಂದ ಬಿಡಿಸಲು ತನ್ನ ಏಕೈಕ ಮಗನನ್ನು ನಮಗಾಗಿ ಧಾರೆಯಾಗಿ ಎಳೆದಿದ್ದಾರೆ. ಈಗೋ ಆ ಸಿಂಹಾಸನವನ್ನು ನಮಗಾಗಿ ಬಿಟ್ಟು, ನಮ್ಮ ಕರೆಗಾಗಿ, ನಮ್ಮ ಒಂದು ಸ್ವರಕ್ಕಾಗಿ ಓಡಿ ಬರುತ್ತಿರುವ ಆ ಯೇಸು, ಆ ದಿವ್ಯ ಕುರಿಮರಿ ಈಗೋ ನಿಮ್ಮ ಮಧ್ಯದಲ್ಲಿ. ನೀವು ಅಪ್ಪ ಅಂತ ಕರೆದ ಕೂಡಲೇ ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ ಎಂಬುದಾಗಿ ಈಗೋ ನಿಮ್ಮನ್ನು ಪ್ರೀತಿಸಲು ತಮ್ಮ ಅಪಾರವಾದ
ಆ ಒಂದು ಪ್ರೀತಿಯನ್ನು ನಿಮ್ಮನ್ನು ತುಂಬಿಸಲು ಈಗೋ ಯೇಸು ನಿಮ್ಮ ಜೊತೆ, ನಿಮ್ಮ ಬಳಿ, ಈಗ ನಿಮ್ಮ ಮುಂದುಗಡೆ, ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಬರಲು ಇಚ್ಛಿಸುತ್ತಿದ್ದಾರೆ. ನನ್ನ ದಿನಗಳಂತ್ಯಗೊಂಡರೂ, ನನ್ನ ಜೀವಿತ ಕೊನೆಯಾದರೂ, ನನ್ನ ದಿನಗಳು ಅಂತ್ಯಗೊಂಡರೂ, ನನ್ನ ಜೀವಿತ ಕೊನೆಯಾದರೂ, ಜೀವ ನೀಡುವ ಯೇಸು ನನಗಾಗಿಯೇ ನಿತ್ಯ ಜೀವವ ಕೊಡುತ್ತಾರೆ. ಜೀವ ನೀಡುವ ಯೇಸು ನನಗಾಗಿಯೇ ನಿತ್ಯ ಜೀವವ ಕೊಡುತ್ತಾರೆ. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಸವಿದಿಹೇನು. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಸವಿದಿಹೇನು. ಕರಗಳನ್ನು ಚಾಚುತ್ತಾ, ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ಕೂಗೋಣ ಅಂತರಾಳದಿಂದ, ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಸವಿದಿಯೇನು. ನಿತ್ಯ ಜೀವ ಕೊಡುವರು, ನಿಮ್ಮ ನಾಮವ ಸ್ಮರಿಸುವೆನು. ನಿತ್ಯ ಜೀವ ಕೊಡುವವರು, ನಿಮ್ಮ ನಾಮ ಸ್ಮರಿಸುವೆನು. ನಿನ್ನಲ್ಲಿ ಇರುವ ನಂಬಿಕೆಯಿಂದ ಪರಲೋಕ ನಾ ಕಾಣುವೆ. ನಿನ್ನಲ್ಲಿ ಇರುವ ನಂಬಿಕೆಯಿಂದ ಪರಲೋಕವ ನಾ ಕಾಣುವೆ. ನಿನ್ನ ಆಶೀರ್ವಾದ, ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಸವಿದಿಯೇನು. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ನ ಸ್ವರವನ್ನು ನಾನು ಸವಿದಿಯೇನು. ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ಹೌದು ರಾಜನೇ, ನೀನು ಮಾತ್ರ ಸಾಕು. ಯೇಸುವೆ ನನ್ನ ದೇವರೇ, ನೀ ಮಾತ್ರ ಸಾಕೆನಗೆ. ಆರಾಧಿಸೋಣ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಎಲ್ಲರೂ ಸೇರಿ ಆರಾಧನೆ ಆರಾಧನೆ ನನ್ನ ಯೇಸು ರಾಜನಿಗೆ. ಎಲ್ಲರೂ ಸೇರಿ ಆರಾಧನೆ 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 ನನ್ನೇಸು ರಾಜನಿಗೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಯೇಸುವೇ ಯೇಸುವೇ ನಾಮವನ್ನು ಕೂಗೋಣ. ಯೇಸುವೇ ಯೇಸುವೇ ನಾಮದಿಂದಲೇ ಬಿಡುಗಡೆ. ಯೇಸುವೇ ಆ ನಾಮದಿಂದಲೇ ಜಯವು. ಯೇಸುವೇ ಆ ನಾಮದಿಂದಲೇ ರಕ್ಷಣೆಯು. ಯೇಸುವೇ ಯೇಸುವೇ ಆ ನಾಮದಿಂದಲೇ ನಿಮಗೆ ರೋಗ ಸೌ. ಯೇಸುವೇ ಯೇಸುವೇ ಆ ನಾಮದಿಂದಲೇ ನಿಮಗೆ ಸೌಖ್ಯವು. ಯೇಸುವೇ
ಯೇಸುವೇ ಕೂಗೋಣ, ಯೇಸು ನಾಮವನ್ನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆ ನಾಮವನ್ನು ಕೂಗಿ, ಎಡಬಿಡದೆ ಕೂಗಿ. ಆ ನಾಮದಿಂದಲೇ ನಿಮಗೆ ರಕ್ಷಣೆಯು, ಆ ನಾಮದಿಂದಲೇ ನಿಮಗೆ ಸೌಖ್ಯವು. ನೀವಿರುವ ಸ್ಥಳದಲ್ಲಿಯೇ, ನೀವಿರುವ ಜಾಗದಲ್ಲಿಯೇ ಈಗೋ ಆ ನಾಮವು ನಿಮ್ಮನ್ನು ರಕ್ಷಿಸುವ ನಾಮವು. ಯಾವ ರೀತಿ ಪೇತ್ರನನ್ನು ಕೈ ಹಿಡಿದು ಎತ್ತಿದಂಥ ನಾಮವು, ಈಗೋ ಯೇಸುವಿನ ಶ್ರೇಷ್ಠವಾದ ನಾಮವು ನಿಮ್ಮನ್ನು ಕೈ ಹಿಡಿದು ಎಲ್ಲ ಕಷ್ಟಗಳಿಂದ, ಎಲ್ಲ ದುಃಖಗಳಿಂದ, ಎಲ್ಲ ಅನಾರೋಗ್ಯಗಳಿಂದ ಬಿಡಿಸುವಂಥ ಶ್ರೇಷ್ಠವಾದ ನಾಮವಾಗಿದೆ ಯೇಸು ನಾಮ. ಆ ನಾಮವನ್ನು ಕೂಗಿ, ಸತತವಾಗಿ ಕೂಗಿ. ರೀ ಬಲರಬ ಶಂದರವ. ಹಾಲೆಲೂಯ, 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 ಹಾಲೆಲೂಯ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಈಗ ಆಲಿಸೋಣ. ಯೋವಾನನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯಗಳು 7ರಿಂದ 16. ಯೇಸು ಸ್ವಾಮಿ ಉತ್ತಮ ಕುರಿಗಾಹಿ. ಆದುದರಿಂದ ಯೇಸು ಸ್ವಾಮಿ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು. ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಹಾಗೂ ಕೊಳ್ಳೆಗಾರರು. ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ಹೌದು, ನಾನೇ ಬಾಗಿಲು. ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ. ನಾನು ಬಂದದಾದರೋ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕುರಿಗಾಹಿಯಾಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕೂಲಿಯಾಳು ತೋಳ ಬರುವುದನ್ನು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದುರಿಸುತ್ತದೆ. ಅವನು ಕೇವಲ ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೋ ಉತ್ತಮ ಕುರಿಗಾಹಿ. ಪಿತನು ನನ್ನನ್ನು ಬಲ್ಲರು, ನಾನೂ ಪಿತನನ್ನು ಬಲ್ಲೆನು. ಅವು ನನ್ನನ್ನು ಬಲ್ಲವು. ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಈ ಮಂದೆಗೆ ಸೇರದ ಬೇರೆ ಕುರಿಗಳೂ ನನಗಿವೆ. ಅವನ್ನು ನಾನು ಕರೆತರಬೇಕು. ಅವು ಸಹ ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಆಗ ಒಂದೇ ಕುರಿ ಹಿಂಡು ಆಗುವುದು, ಒಬ್ಬನೇ ಕುರಿಗಾಹಿ ಇರುವನು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನನ್ನ ಕುರಿಗಳು ಅಂದರೆ ನನ್ನ ಮಂದೆ ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಆತ್ಮೀಯರೇ, ನಮ್ಮ ಕುರಿಗಾಹಿ ಆತನ ಸ್ವರಕ್ಕೆ ಕಿವಿಗೊಡಲು ನಮ್ಮನ್ನು ಆಹ್ವಾನಿಸುತ್ತಾರೆ. ನಾವು ಕೇಳಬೇಕಾದ ಒಂದು ಪ್ರಶ್ನೆ ಇದೆ. ನಾವು ಯಾವ ಸ್ವರವನ್ನು ಆಲಿಸುತ್ತಾ ಇದ್ದೀವಿ? ಇವತ್ತು ಪ್ರಸ್ತುತ ಜಗತ್ತಿನಲ್ಲಿ ಅನೇಕರು ಈ ಸಾಮಾಜಿಕ ಜಾಲತಾಣಗಳ ಸ್ವರವನ್ನು ಆಲಿಸ್ತಾ ಇದ್ದಾರೆ. ಇರಬಹುದು ನಮ್ಮ ಕೈಯಲ್ಲಿರುವ ಈ ಒಂದು ಮೊಬೈಲ್, ಅದರ ಮೂಲಕ ಕೆಲವರು ಯೂಟ್ಯೂಬ್ಗಳ ಸ್ವರವನ್ನು, ಕೆಲವರು ರೀಲ್ಸ್ಗಳ ಸ್ವರವನ್ನು, ಕೆಲವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳ ಸ್ವರವನ್ನು ಆಲಿಸಿ ತಮ್ಮ ಜೀವನದಲ್ಲಿ ನೈಜ ಸ್ವರವಾದ ಯೇಸುವಿನ ಸ್ವರವನ್ನು ಮರ್ತಿದ್ದಾರೆ. ಇವತ್ತು ನೋಡಿ, ನಮ್ಮ ವಿಶ್ವ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಯುದ್ಧಗಳು ಅಥವಾ ಅಸಮಾಧಾನ, ಅಶಾಂತಿಯ ವಾತಾವರಣಗಳು, ಮೋಸ, ವಂಚನೆ, ಸುಳ್ಳಿನ ಆತ್ಮ, ಮತಾಂಧತೆಯ ಆತ್ಮ, ಭಯೋತ್ಪಾದನೆಯ ಆತ್ಮ ತಾಂಡವವಾಡ್ತಾ ಇದೆ. ಇವತ್ತು ನೀವು ಈ ಟೆಲಿವಿಷನ್ ನೋಡುವಂಗಿಲ್ಲ, ಟಿ ವಿ ನೋಡುವಂಗಿಲ್ಲ. ಕಾರಣ, ಬೆಳಗ್ಗಿಂದ ಸಾಯಂಕಾಲ ತನಕ ಅವರಿಡುವ ಬೊಬ್ಬೆ, ಹೇಳಿದ್ದನ್ನೇ ಅವರು ಮತ್ತೆ ಮತ್ತೆ ಹೇಳುವ ರೀತಿ ನಮ್ಮನ್ನು ಭಯಭೀತರನ್ನಾಗಿಸುತ್ತವೆ. ಆ ಸ್ವರ ಆಲಿಸಿ ಕೆಲವರಿಗಂತೂ BP ಬಂದುಬಿಟ್ಟಿದೆ, ಶುಗರ್ ಕಾಯಿಲೆ ಬಂದುಬಿಟ್ಟಿದೆ, ಸಕ್ಕರೆ ಕಾಯಿಲೆ.
ಅಥವಾ ಆತಂಕಕ್ಕೆ, ಮಾನಸಿಕ ಒತ್ತಡಕ್ಕೆ ನಮಗರಿವಿಲ್ಲದೆ ನಾವು ಒಳಗಾಗ್ತೀವಿ. ಆದರೆ ಇವತ್ತು ನಾವು ಆಲಿಸಬೇಕಾದ ನಿಜವಾದ ಸ್ವರ ಯಾರ ಸ್ವರ? ಏಕೆಂದರೆ ಈ ಸ್ವರಗಳು ಲೌಕಿಕವಾಗಿ ನಾವು ಏನು ಆಲಿಸುತ್ತೇವೋ ಅವು ನಮಗೆ ನಿತ್ಯ ಜೀವ ಕೊಡುವುದಿಲ್ಲ, ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಒಂದು ಸ್ವರ, ಆ ಸ್ವರ ಆಲಿಸಿದರೆ ಅದರ ಮೂಲಕ ನಮಗೆ ನಿತ್ಯ ಜೀವ ಸಿಗುತ್ತದೆ, ನಮಗೆ ಸ್ವರ್ಗ ಸಿಗುತ್ತದೆ. ಆ ಸ್ವರ ದೇವರ ಸ್ವರ, ಆ ಸ್ವರ ಪ್ರಭು ಯೇಸು ಆಗಿದ್ದಾರೆ. ಅದಕ್ಕಾಗಿ ಇವತ್ತಿನ ಈ ಶುಭ ಸಂದೇಶದ ಮಾತುಗಳು, ನಾನು ಉತ್ತಮ ಕುರಿಗಾಹಿ, ನನ್ನ ಮಂದೆಗೆ ಸೇರಿದವರು ನನ್ನ ಸ್ವರಕ್ಕೆ ಕಿವಿಗೊಡುತ್ತಾರೆ. ದೇವರ ಸ್ವರಕ್ಕೆ ಕಿವಿಗೊಟ್ಟಾಗ, ಯೇಸುವಿನ ಸ್ವರಕ್ಕೆ ಕಿವಿಗೊಟ್ಟಾಗ ನಮ್ಮೊಳಗಡೆ ಪರಿವರ್ತನೆ ಬರುತ್ತದೆ, ನಮ್ಮೊಳಗಡೆ ನಮಗೆ ಬಿಡುಗಡೆ ಸಿಗುತ್ತದೆ. ಮಾತ್ರವಲ್ಲ, ಶಾಂತಿ ಸಮಾಧಾನ ನಮಗೆ ಸಿಗುತ್ತದೆ. 1995 ಇದೇ ಡಿವೈನ್ ರಿಟ್ರೀಟ್ ಸೆಂಟ್ರಲ್ಲಿ ನಡೆದ ಘಟನೆ. ನಾನು ಆವಾಗ ನನ್ನ ರಿಜೆನ್ಸಿ ಮುಗಿಸಿ ಇನ್ನೇನು ದೈವಶಾಸ್ತ್ರ ಥಿಯಾಲಜಿಗೆ ಹೋಗುವವನಿದ್ದೆ. ಆ ಸಂದರ್ಭದಲ್ಲಿ ಈ ಡಿವೈನ್ ರಿಟ್ರೀಟ್ ಸೆಂಟರ್ ಎಲ್ಲ ಕಡೆ ಜನರು ಸುವಾರ್ತೆಗೆ ಇಲ್ಲಿ ಬರ್ತಿದ್ರು ಮತ್ತು ಆ ಸಮಯದಲ್ಲಿ ಪ್ರಸಿದ್ಧವಾಗಿ ಎಲ್ಲರ ಬಾಯಿ ಮಾತಾಗಿತ್ತು. ನಾನು ಕೂಡ ದೈವಶಾಸ್ತ್ರ ನನ್ನ ಓದುವ ಮುನ್ನ ಒಂದು ಸಾರಿ ಇಲ್ಲಿ ಬರೋಣ ಅಂತೇಳಿ 1995 ಈ ಸ್ಥಳಕ್ಕೆ ನಾನು ಬಂದಿದ್ದೆ. ನನಗೂ ಆ ಸ್ವರ ಈ ಸ್ಥಳದಲ್ಲಿ ಕೇಳಿತು. ನಾನು ಸುವಾರ್ತೆಗೆ ಆಲಿಸಲು ಕುಳಿತುಕೊಂಡಾಗ ಸುಮಾರು 250-300 ಜನರಿದ್ದ ಆ ಸಮೂಹದಲ್ಲಿ ನಾನು ಹಿಂದೆ ಕುಳಿತುಕೊಂಡಿದ್ದೆ. ಪ್ರತಿ ಬಾರಿ ಆರಾಧನೆ ನಡೆಯುವಾಗ ಒಬ್ಬ ವ್ಯಕ್ತಿ ತನ್ನ ಸ್ಥಳವನ್ನು ಬಿಟ್ಟು ಈ ಪೀಠದ ಹತ್ರ ಹೋಗ್ತಾ ಇದ್ದ. ಪರಂಪ್ರಸಾದದ ಆರಾಧನೆಯ ಸಂದರ್ಭದಲ್ಲಿ ಕಣ್ಮುಚ್ಚಿ ಕರಗಳನ್ನೆತ್ತಿ ಪೀಠದ ಹತ್ರ ತಲುಪ್ತಿದ್ದ, ಕಣ್ಣೀರಿಡ್ತಿದ್ದ, ಮಂಡಿ ಹಾಕಿ ಯೇಸುವನ್ನು ಆರಾಧಿಸುತ್ತಿದ್ದ. ನಾನು 2-3 ದಿನ ನೋಡಿದೆ, ಯಾಕೆ ಇವನು ಹೀಗೆ ಮಾಡ್ತಾನೆ ಅಂತೇಳಿ ಅವನ ಜೊತೆ ನಾನು ಮಾತನಾಡಿದೆ. ಯಾಕೆ ನಿನಗೇನಾಗ್ತಾ ಇದೆ ಅಂತ ಹೇಳಿದ. ನೀವು ಯಾರು? ನಾನು ಹೇಳಿದ, ನಾನು ಆವಾಗ ಸೆಮಿನರಿಲಿ ಓದುತ್ತಿರುವ ಸಹೋದರ. ಅವನು ಹೇಳಿದ, ನೀನು ನಿಜವಾಗಿಯೂ ಭಾಗ್ಯವಂತ. ಕಾರಣ, ನನ್ನ ಜೀವನ ನೀನು ನೋಡಿದರೆ ನಾನು ಒಬ್ಬ ರೌಡಿಯಾಗಿ ಜೀವಿಸಿದೆ. 3ನೇ ತರಗತಿಯಲ್ಲಿ ಶಾಲೆ ಬಿಟ್ಟು ನನ್ನ ಕಳ್ಳತನದ ಹಾದಿಯಲ್ಲಿ ನಾನು ಹೋದೆ. ಚಿಕ್ಕ ಪುಟ್ಟ ಕಳ್ಳತನದಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು, ಬೇಡವಾದ ಕಾರ್ಯಗಳನ್ನು ನಾನು ಮಾಡಲು ಆರಂಭಿಸಿದೆ. ಏಕೆಂದರೆ ನಾನು ಧರ್ಮೋಪದೇಶದಲ್ಲಿ ಯೇಸುವಿನ ಸ್ವರವನ್ನು ಆಲಿಸಲಿಲ್ಲ. ನಾನು ಕುಟುಂಬ ಪ್ರಾರ್ಥನೆಯಲ್ಲಿ ಯೇಸುವಿನ ಸ್ವರವನ್ನು ಆಲಿಸಲಿಲ್ಲ. ನಾನು ನನಗೆ ಬೇಕಾದ ಹಾಗೆ ಜೀವಿಸಿದೆ. ನಾನು ರೌಡಿಸಮ್ ಲೋಕಕ್ಕೆ, ಅಂದರೆ ಭೂಗತ ಲೋಕಕ್ಕೆ ಒಳಗಾದೆ. ಅಲ್ಲಿ ಎಲ್ಲವೂ ಸಿಗುತ್ತಿತ್ತು. ಆದರೆ ಪ್ರತಿನಿತ್ಯ ನಾವು ಕಾದಾಡಬೇಕು, ಕಚ್ಚಾಡಬೇಕು, ದುಡ್ಡಿಗಾಗಿ, ಸುಲಿಗೆಗಾಗಿ ಇದೆಲ್ಲವನ್ನು ಮಾಡುವಂತಿರಬೇಕು. ಕೆಲವು ವರ್ಷಗಳ ಹಿಂದೆ ಒಂದು ನಗರದಲ್ಲಿ ಒಂದು ಕೊಲೆಯಾಯಿತು. ಅಂದರೆ ಇವರು ಗ್ಯಾಂಗ್ ಜೊತೆ ಸೇರಿ 21 ಮಂದಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಶೂಟ್ ಮಾಡಿ ಸಾಯಿಸಿದರು. ತದನಂತರ ಪೊಲೀಸರು ಚೇಸ್ ಮಾಡುವಾಗ ಇವನ ಜೊತೆಯಲ್ಲಿದ್ದ 20 ಮಂದಿ ಅವರು ಓಡೋದ್ರು. ಇವನು ಮಾತ್ರ ಏಕಾಂಗಿಯಾಗಿ ಓಡಲು ಆರಂಭಿಸಿದ. ಎಲ್ಲೋ ಒಂದು ದೊಡ್ಡ ಗೋಡೆ, ಆ ಗೋಡೆಯಿಂದ ಅವನು ಹಾರಿದಾಗ ಅವನಿಗೆ ಹಾರಿದ್ದು ಮಾತ್ರ ಗೊತ್ತು. ಆ ಗೋಡೆಯ ಎತ್ತರ, ಅಲ್ಲಿರುವ ಆ ವೈರ್ಗಳು ತಾಗಿ ಕಾಲಿಗೆ ಏಟಾಗಿ ಅವನು ಕೆಳಗಡೆ ಬಿದ್ದ ವ್ಯಕ್ತಿ ಸ್ಮೃತಿ ಅವನು ಹೋಗ್ಬಿಡ್ತು, ಜ್ಞಾನ ಹೋಗ್ಬಿಡ್ತು. ಅವನನ್ನು ಆಸ್ಪತ್ರೆಗೆ ಹಾಕಿದ್ರು. ಆಸ್ಪತ್ರೆಯಲ್ಲಿ ಆತನಿಗೆ ಭಯ ಸ್ಟಾರ್ಟ್ ಆಯಿತು. ಕಾರಣ, ಇಷ್ಟು ವರ್ಷಗಳಿಂದ ಒಬ್ಬ ಕಥೋಲಿಕನಾಗಿ, ಕ್ರೈಸ್ತನಾಗಿ, ದೀಕ್ಷಾಸ್ನಾನ ಪಡೆದ ವ್ಯಕ್ತಿಯಾಗಿ ಯೇಸುವನ್ನು ಆತ ಎಂದೂ ಬೇಡಲಿಲ್ಲ ಅಥವಾ ಯೇಸುವಿಗೆ ತನ್ನನ್ನೇ ಸಮರ್ಪಿಸಿಕೊಡಲಿಲ್ಲ. ಆ ರಾತ್ರಿ ಅವನ ಐಸಿಯುಯಲ್ಲಿರುವಾಗ ಅವನಿಗೆ ಭಯ ಸ್ಟಾರ್ಟ್ ಆಯಿತು. ಏಕೆಂದರೆ ಈಗ ನನ್ನನ್ನು ಕೈದಿಯನ್ನಾಗಿ ಮಾಡ್ತಾರೆ, ನನ್ನ ಲೈಫ್ ಲಾಂಗ್ ನಾನು ನರಳಬೇಕು. ಆತನ ಮುಂದಿನ ಭಯಾನಕ ಭವಿಷ್ಯ ದುರಂತವಾಗಿ ಆತನಿಗೆ ಕಣ್ಣ ಮುಂದೆ ಬಂತು. ಆ ಕ್ಷಣದಲ್ಲಿ ಅವನಿಗೆ ನೆನಪು ಬಂದಿದ್ದು ಪ್ರಭು ಯೇಸು. ಆತ ಕಣ್ಣೀರಿನಿಂದ ಪಶ್ಚಾತ್ತಾಪದಿಂದ ಕೇಳಿದ, ಯೇಸುವೇ,
ಪಾಪಿಯಾದ ನನ್ನ ಮೇಲೆ ಕರುಣೆಯಾಗಿರಿ. ನಾನು ದೊಡ್ಡ ಪಾಪಿ, ತಪ್ಪು ಮಾಡಿದ್ದೀನಿ. ಇಲ್ಲಿಂದ ಹೊರಗಡೆ ಬರಲಿಕ್ಕೆ ನನಗೆ ಆಗ್ತಾ ಇಲ್ಲ. ನಾನು ಸಿಕ್ಕಾಕೊಂಡ್ರೆ ನನ್ನ ಜೀವನ, ನನ್ನ ಭವಿಷ್ಯವೆಲ್ಲ ಹೋಯಿತು. ಈ ಜೀವನ ನನಗೆ ಬೇಡ, ಇದರಿಂದ ನಾನು ಹೊರಗಡೆ ಬರಬೇಕು, ಆದರೆ ಆಗ್ತಾ ಇಲ್ಲ. ಇದು ಎಷ್ಟೋ ಮಂದಿ ಈ ವ್ಯಕ್ತಿಯ ತರಹ ನಮಗೆ ಒಳ್ಳೆಯದು ಮಾಡಬೇಕು, ಒಳ್ಳೆಯದಾಗಿ ಜೀವಿಸಬೇಕು ಎಂಬ ಆಶೆ ಇದೆ, ಆದರೆ ಆಗ್ತಾ ಇಲ್ಲ. ಕಾರಣ ಆತ್ಮೀಯರೇ, ಏನೋ ನಮ್ಮ ಒಳಗಡೆ ಆ ಪಾಪದ ಸ್ವಭಾವ, ಆ ಹಠದ ಸ್ವಭಾವ, ಆ ಲೌಕಿಕವಾಗಿ ನಮ್ಮನ್ನು ಸೆಳೆಯುವ ಆಕರ್ಷಣೆಯ ಸ್ವಭಾವ, ಮೋಹದ ಸ್ವಭಾವ, ದುಶ್ಚಟ ದುರ್ಗುಣ ದುರ್ವ್ಯಾಮೋಹಗಳ ಸ್ವಭಾವ, ಅದರ ಹಿಂದೆ ನಾವು ಬಿದ್ದು ಇಂದು ಯೇಸುವಿನ ಮುಖವನ್ನು ನೋಡದೆ ನಾವು ಜೀವಿಸ್ತಾ ಇದ್ದೀವಿ. ಆತ್ಮೀಯರೇ, ಆ ರಾತ್ರಿ ಆತ ಹೇಳ್ತಾ ಇದ್ದಾನೆ, ನಾನು ಐಸಿಯುನಲ್ಲಿರುವಾಗ ನನಗೆ ನೀಳ ಕೂದಲು ಹಾಗೂ ಬಿಳಿ ಅಂಗಿಯನ್ನು, ನಿಲುವಂಗಿಯನ್ನು ಧರಿಸಿದ ಆ ಯೇಸು ಪ್ರತ್ಯಕ್ಷರಾದರು. ನೋಡಿ ಆತ್ಮೀಯರೇ, ಆ ಕ್ಷಣದಲ್ಲಿ ಅವನಿಗೆ ಆಲಿಸಲ್ಪಟ್ಟ ಸ್ವರ, ಈತ ನನ್ನ ಕುರಿ, ನಾನೇ ಉತ್ತಮ ಕುರಿಗಾಹಿ, ಕಳ್ಳನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು, ನಾನು ಬಂದದ್ದು ಜೀವ ನೀಡಲು. ಯೇಸು ಸ್ವಾಮಿ ಅವನಿಗೆ ಹೇಳಿದ ಮಾತು, ಮಗನೇ ಭಯಪಡಬೇಡ, ನಿನ್ನನ್ನು ನಾನು ರಕ್ಷಿಸಿದ್ದೇನೆ. ನೀನು ಇಲ್ಲಿಂದ ನೇರವಾಗಿ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಹೋಗ್ತೀಯ. ಅದು ಸುಮಾರು ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದ. ಡಿಸ್ಚಾರ್ಜ್ ಆದ ತಕ್ಷಣ ಅವನು ಬಂದಿದ್ದು 1995ರಲ್ಲಿ ಈ ಡಿವೈನ್ ರಿಟ್ರೀಟ್ ಸೆಂಟರಿಗೆ. ಆವಾಗ ನಾನು ಬ್ರದರ್ ಆಗಿ ಬಂದಿದ್ದೆ. ಆತ್ಮೀಯರೇ, ಆ ಸಂದರ್ಭದಲ್ಲಿ ನಾನು ಆತನ ಹತ್ರ ಕೇಳುವಾಗ ಆತ ಹೇಳಿದ, ಆತನ ಶರ್ಟ್ ತೆಗೆದು ತೋರಿಸಿದ, ಆತನ ದೇಹದಲ್ಲಾದ ಗಾಯಗಳು, ಆ ಚೈನಲ್ಲಿ ಹೊಡೆದ ಗಾಯಗಳು ಒಣಗಿವೆ, ಆದರೆ ಗಾಯದ ಎಲ್ಲ ಲಕ್ಷಣಗಳು ಅವನ ದೇಹದಲ್ಲಿವೆ. ಮುಖದ ಮೇಲೆ ಬಂದ ಮಾವು. ಆತ ಹೇಳ್ತಾ ಇದ್ದಾನೆ, ಎಷ್ಟು ಹೊಡೆತ ನಾನು ತಿಂದೆ, ಇದರಲ್ಲಿ ಪ್ರತಿದಿನ ಕಾದಾಡಬೇಕು, ಹೋರಾಡಬೇಕು. ಇಲ್ಲಿ ಬಂದಾಗ ನಾನು ಪಶ್ಚಾತ್ತಾಪ ಪಟ್ಟೆ. ನಾನು ಯೇಸುವನ್ನು ನನ್ನ ಕ್ರೈಸ್ತ ವಿಶ್ವಾಸದಲ್ಲಿ ಪುನರ್ ಅನ್ವೇಷಿಸಿದೆ. ಯೇಸುವಿನ ಶಕ್ತಿಯ ಅನುಭವ ನನಗಾಯಿತು. ಏಕೆಂದರೆ ಯೇಸು ಇವತ್ತು ಹೇಳ್ತಾ ಇದ್ದಾರೆ, ನಾನು ಬಂದದ್ದಾದರೂ ಜೀವ ನೀಡಲು. ಈ ಸ್ವರದಲ್ಲಿ ಜೀವವಿದೆ, ಈ ಸ್ವರದಲ್ಲಿ ರಕ್ಷೆ ಇದೆ, ಈ ಸ್ವರದಲ್ಲಿ ಬಿಡುಗಡೆ ಇದೆ, ಈ ಸ್ವರದಲ್ಲಿ ಸೌಖ್ಯವಿದೆ. ಅಂತಹ ಸ್ವರ ಆತ ಕೇಳಿದ. ಆತ್ಮೀಯರೇ, ಇವತ್ತು ಆತನ ಸ್ವರವನ್ನು ನಾವು ಕೇಳಿದ್ದೇ ಆದರೆ ನಮ್ಮ ಹೃದಯಗಳನ್ನು ನಾವು ಕಠಿಣ ಮಾಡಿಕೊಂಡು ಜೀವಿಸುವ ಹಾಗಿಲ್ಲ. ಅಂದಿನಿಂದ ಆ ಮೊದಲ ವಾರದಲ್ಲಿ ಅವನಿಗೆ ಈ ಡಿವೈನ್ ರಿಟ್ರೀಟ್ ಸೆಂಟ್ರಲ್ಲಿ ಸ್ಪರ್ಶವಾದ ತಕ್ಷಣ ಗುರುಗಳ ಬಳಿ ಹೋದ, ತನ್ನ ಎಲ್ಲ ಕಥೆಯನ್ನು ಹೇಳಿದ. ಆತನನ್ನು ಸುಮಾರು 1 ತಿಂಗಳುಗಳ ಕಾಲ, ನಾನು ಹೋಗುವಾಗ 4th ವೀಕ್ ರಿಟ್ರೀಟ್ ಆತ ಮಾಡ್ತಾ ಇದ್ದ. ಆತ್ಮೀಯರೇ, ಆತ ಹೇಳಿದ, ನಾನೆಲ್ಲವನ್ನು ಬಿಟ್ಟುಬಿಟ್ಟೆ, ನನಗೆ ಸತ್ತರೂ ಯೇಸುವೆ, ಬದುಕಿದರೂ ಯೇಸುವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಸಹೋದರ ತನ್ನ ಕೆಟ್ಟ ಜೀವನ ಅಥವಾ ದುಶ್ಚಟ ದುರ್ಗುಣ ದುರ್ವ್ಯಾಮೋಹದ ಜೀವನ ಯೇಸುವಿನ ಸ್ವರವನ್ನು ಆಲಿಸಿ ಬಿಟ್ಟು ಬಿಟ್ಟ. ಹೊಸ ಜೀವನ ಜೀವಿಸಲು ನಿರ್ಧಾರ ತೆಗೆದುಕೊಂಡ. ಯಾವಾಗ ನೀವು ನಿರ್ಧಾರ ತಗೊಳ್ತೀರಿ, ಆಧಾರವಾಗಿ ದೇವರು ನಿಮ್ಮ ಜೊತೆಗೆ ನಿಲ್ಲುತ್ತಾರೆ. ದೇವರು ಅವನ ಜೊತೆಗೆ ನಿಂತರು. ಅವನು ದೇವರೊಂದಿಗೆ ಬಾಳಲು ಆರಂಭಿಸಿದ. ತನ್ನ ಹಳೆಯ ಜೀವನವನ್ನು ಬಿಟ್ಟು ವಿವಾಹವಾಗಿ ತನ್ನ ಕುಟುಂಬದೊಡನೆ ಆತ ಜೀವಿಸಲು ಆರಂಭಿಸಿದ. ಇಂದು ಯೇಸುವಿಗೆ ಸಾಕ್ಷಿಯಾಗಿ ಆತ ಬಾಳ್ತಾ ಇದ್ದಾನೆ. ಆದ್ಮೇಲೆ ಇವತ್ತು ನಮಗೆ ಈ ಸುವಾರ್ತೆಯಲ್ಲಿ ಏನು ಕರೆ ದೇವರು ನೀಡ್ತಾ ಇದ್ದಾರೆ, ನಾವು ಯಾರ ಸ್ವರವನ್ನು ಆಲಿಸುತ್ತಾ ಇದ್ದೀವಿ, ಇವತ್ತು ನಾವು ಯಾವುದಕ್ಕೆ ಎಡಿಕ್ಟ್ ಆಗಿದ್ದೀವಿ. ಆತ್ಮೀಯರೇ, ಇವತ್ತು ನಮಗೆ ಆ ಸ್ವರಗಳು ಆಲಿಸಿ ಅಸಮಾಧಾನ, ಅಶಾಂತಿ, ಅಥವಾ ಆ ಸ್ವರದಿಂದ ನಮಗೆ ಆಶೀರ್ವಾದ ಇಲ್ಲ. ಅಂಥ ಸ್ವರಗಳು ನಮಗೆ ಬೇಕೋ? ದೇವರು ನಮಗೆ ಕಳಿಸಲ್ಪಟ್ಟ ಸ್ವರ. ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 17, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ ಅಂತೇಳಿ ದೇವರ ಸ್ವರವೊಂದು ಸ್ನಾನದೀಕ್ಷೆಯ ಸಂದರ್ಭದಲ್ಲಿ ಕೇಳಲ್ಪಟ್ಟಿತು. ಯೇಸು ಸ್ವಾಮಿ ರೂಪಾಂತರಗೊಂಡಾಗ ಬೆಟ್ಟದ ಮೇಲೆ 17ನೇ ಅಧ್ಯಾಯ ವಾಕ್ಯ 5, ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ, ಈತನ ಮಾತಿಗೆ ಕಿವಿಗೊಡಿ ಎಂಬ ಸ್ವರವೊಂದು ಅಲ್ಲಿರುವ ಪೇತ್ರನಿಗೆ, ಯೋವಾನನಿಗೆ ಕೇಳಿತು.
ದೇವರ ಧ್ವನಿ ನಮಗೆ ಇವತ್ತು ಸುವಾರ್ತೆಯ ಮೂಲಕ ಕೇಳಲು ಸಿಗುತ್ತೆ. ಅದರಿಂದ ಆತ್ಮೀಯರೇ, ನಾವು ಇವತ್ತು ಏನು ಮಾಡಬೇಕಾದದ್ದು ಏನು? ಯಾವಾಗ ಸ್ನಾನಿಕ ಯೋಹಾನ ಬೋಧನೆ ಮಾಡಿದಾಗ ಜನರಿಗೆ ದೇವರ ಸ್ವರ ವರವಾಗಿ ಬಂತು. ಅವರು ಕೇಳಿದ್ರು, ನಾವೇನು ಮಾಡಬೇಕು, ಹೇಗೆ ಜೀವಿಸಬೇಕು? ಆ ಸಂದರ್ಭದಲ್ಲಿ ಸ್ನಾನಿಕ ಯೋಹಾನ ಅವರಿಗೆ ಹೇಳ್ತಾರೆ, ನೀವು ಅನ್ಯಾಯ ಮಾಡಬೇಡಿ, ಅಕ್ರಮ ನಡತೆ, ಅನ್ಯಾಯ ಅಕ್ರಮದಲ್ಲಿ ಜೀವಿಸಬೇಡಿ, ನೀವು ದೇವರ ಸ್ವರವನ್ನು ಆಲಿಸಿ ದೇವರ ಸ್ವರದ ಪ್ರಕಾರ ಜೀವಿಸಿ. ಬೈಬಲ್ ಗ್ರಂಥದಲ್ಲಿ ನಾನು ನಿಮಗೆ ಉದಾಹರಣೆ ಕೊಡುವುದಾದರೆ, ದೇವರ ಸ್ವರ ಹೊಸ ಒಡಂಬಡಿಕೆಯಲ್ಲಿ ಆಲಿಸಿದ ವ್ಯಕ್ತಿ ಅಥವಾ ನಮ್ಮ ಶಕ್ತಿ ಮರಿಯ ಒಬ್ಬಳು ಯುವತಿ. ಆಕೆಗೆ ದೇವರ ಸ್ವರವನ್ನು ಆಲಿಸುವ ಸೌಭಾಗ್ಯ ಸಿಕ್ತು. ಆ ಸ್ವರವನ್ನು ಆಲಿಸಿದ ಆಕೆ ಆ ಸ್ವರಕ್ಕೆ ವಿಧೇಯರಾದರು. ಇಗೋ, ನಿಮ್ಮ ಚರಣದಾಸಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮಗೆ ಗೊತ್ತಿದೆ, ಬೈಬಲ್ ಗ್ರಂಥ ಹೇಳುತ್ತೆ, ಆಕೆಗೆ ಜೋಸೇಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಜೋಸೇಫ ಯುವಕ, ಬಡಗಿ, ಯಹೂದ ಕುಲದವನು. ಆ ಕುಲದಿಂದ ಆ ಗೋತ್ರವನ್ನು ನೋಡಿ ಮದುವೆಗೆ ಎಲ್ಲ ಏರ್ಪಾಡು ಮಾಡಿದ್ರು. ಆದರೆ ಜೋಸೆಫನಿಗೆ ಆತನ ಜೀವನದಲ್ಲಿ ಒಂದು ದೊಡ್ಡ ಗರಬಡಿದಂತೆ, ಸಿಡಿಲು ಬಡಿದಂತೆ ಭಾಸವಾಗುತ್ತೆ. ಮರಿಯಳು ಮದುವೆಗೆ ಮುಂಚೆ ಗರ್ಭವತಿಯಾಗಿದ್ದಾಳೆ. ಅದಕ್ಕಾಗಿ ಆತ ಅನುಭವಿಸಿದ ತಳಮಳ, ಆತನ ಕಳವಳ ಯೋಚನೆ ಮಾಡಿ. ಯುವಕ ಎಷ್ಟೋ ಕನಸುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವಿಸುತ್ತಿದ್ದ. ಆ ಸಂದರ್ಭದಲ್ಲಿ ಆತ ಯೋಚನೆ ಮಾಡ್ತಾನೆ, ಮರಿಯಳನ್ನು ಅವಮಾನ ಮಾಡದೆ, ನನಗೆ ಗೊತ್ತಿಲ್ಲ, ಅವಮಾನ ಮಾಡದೆ ಬಿಟ್ಟು ಬಿಡೋಣ ಎಂಬ ಒಂದು ಯೋಚನೆ ಅವನ ಮನಸ್ಸಿನಲ್ಲಿ ಬಂದಾಗ ಅವನು ಆಲಿಸಿದ ಸ್ವರ ದೇವರ ಸ್ವರ. ಆ ಕನಸಿನಲ್ಲಿ ದೇವರು ಅವನ ಜೊತೆ ಮಾತನಾಡಿ ಹೇಳಿದ್ರು, ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮರ ಶಕ್ತಿಯಿಂದ. ಜೋಸೆಫ ನೀತಿವಂತ ವ್ಯಕ್ತಿ. ನೋಡಿ, ಆತನ ಬಗ್ಗೆ ಏನೂ ಬರೀಲಿಲ್ಲ ಜಾಸ್ತಿ, ಒಂದೇ ಒಂದು ಮಾತು ಬರೆದಿದ್ದಾರೆ, ನೀತಿವಂತ. ಆ ನೀತಿವಂತ ಜೀವನದಲ್ಲಿ ಶಕ್ತಿವಂತ, ಭಕ್ತಿವಂತ, ವಿಶ್ವಾಸಭರಿತ ವ್ಯಕ್ತಿಯಾಗಿದ್ದ. ಅದಕ್ಕಾಗಿ ಆತ ಏನು ಮಾಡ್ತಾನೆ, ದೇವರ ಸ್ವರವನ್ನು ಆಲಿಸಿ ತನ್ನ ನಿರ್ಧಾರದಲ್ಲಿ ದಿಟ್ಟವಾಗಿ ಗಟ್ಟಿಯಾಗಿ ನಿಲ್ಲುತ್ತಾನೆ. ಆ ಸ್ವರ ಆತ ಅನುಭವಿಸಿದ. ಆತ್ಮೀಯರೇ, ಇವತ್ತು ಏನಾಗಿದೆ, ಈ ಲೋಕದ ಅಲ್ಲೋಲ ಕಲ್ಲೋಲಗಳ ಮಧ್ಯೆ, ಈ ಲೋಕದ ಸಾಮಾಜಿಕ ಜಾಲತಾಣಗಳ ಮಧ್ಯೆ ನಾನು ನೀವು ಒಂದು ಸ್ವರವನ್ನು ಮರೆತಿದ್ದೀವಿ. ಆ ಸ್ವರವೇ ಪ್ರಭು ಯೇಸುವಿನ ಸ್ವರ. ಈ ಡಿವೈನ್ ರಿಟ್ರೀಟ್ ಸೆಂಟರ್ ಅಥವಾ ರಿಟ್ರೀಟ್ ಧ್ಯಾನ ಮಂದಿರಗಳು ಯೇಸುವಿನ ಸ್ವರಗಳಾಗಿವೆ. ಏಕೆಂದರೆ ಜನರನ್ನು ದೇವರೆಡೆಗೆ ಸೆಳೆಯುತ್ತಾ ಇವೆ. ಜನರನ್ನು ತಮ್ಮ ಜೀವನ ತೀಡಿ ಸರಿಯಾದ ದಾರಿಯನ್ನು ಪಶ್ಚಾತ್ತಾಪದ ಮೂಲಕ ಕಂಡುಕೊಳ್ಳಲು ಸಹಾಯ ಮಾಡ್ತಾ ಇದೆ. ಇವತ್ತು ನಾವು ಒಳ್ಳೆಯ ಕುರಿಗಾಹಿ ಯೇಸುವಿನ ಪ್ರಜೆಗಳು, ಆ ಮಂದೆಗೆ ಸೇರಿದವರು. ಈ ಮಂದೆಯನ್ನು ಬಿಟ್ಟು ಅಲ್ಲಿ ಇಲ್ಲಿ ಓಡಾಡುವುದು ಅಲ್ಲ, ಕಳ್ಳನ ಮಾತು ಕೇಳುವುದು ಅಲ್ಲ, ಸುಳ್ಳು ಬೋಧನೆ, ಸುಳ್ಳು ಪ್ರವಾದನೆಗಳಿಗೆ ಕಿವಿಗೊಟ್ಟು ಕಥೋಲಿಕ ಸಭೆಯನ್ನು ಬಿಟ್ಟು ಹೋಗುವುದು ಅಲ್ಲ. ನಮ್ಮ ಆ ದೇವರ ಸ್ವರ ಪವಿತ್ರ ಕಥೋಲಿಕ ಧರ್ಮಸಭೆಯ ಮೂಲಕ, ಧರ್ಮೋಪದೇಶದ ಮೂಲಕ, ಧರ್ಮಸಭೆಯ ಧರ್ಮೋಪದೇಶ ಬೋಧನೆಯ ಮೂಲಕ ಹಾಗೂ ವಿಶೇಷವಾಗಿ ಸ್ವಾರ್ಥೆಯ ಮೂಲಕ ನಮಗೆ ಆಲಿಸಲು ಸಿಗುತ್ತದೆ. ಇಂತಿರಲು, ನೀವು ನೋಡಿ, ಬೈಬಲ್ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ನಮಗೆ ಯೇಸುವಿನ ಕುರಿತು ಗೊತ್ತಾಗುತ್ತೆ. ಶುಭ ಸಂದೇಶವನ್ನು ಬೋಧಿಸುವುದರಿಂದ ವಿಶ್ವಾಸ ಹೆಚ್ಚಾಗುತ್ತೆ. ಇವತ್ತು ನಮ್ಮ ವಿಶ್ವಾಸ ಹೆಚ್ಚಾಗಬೇಕಾದ್ರೆ ನಾವು ದೇವರ ಸ್ವರವನ್ನು ಆಲಿಸಬೇಕು. ವಿ ಹ್ಯಾವ್ ಟು ಹಿಯರ್ the voice of God amidst the noise in this world. ಈ ಲೋಕದಲ್ಲಿ ಎಷ್ಟೋ ಸ್ವರಗಳಿವೆ. ಆ ಸ್ವರಗಳ ಹಿಂದೆ ಇವತ್ತು ವೈರಲ್ ಆಗ್ತವೆ ಅಂತ ಸ್ವರಗಳು, ಫೇಕ್ ಸ್ವರಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮಾಡಿದ ಸ್ವರಗಳು. ಅದು ನಮಗೆ ಮನೋರಂಜನೆ ನೀಡಬಹುದು, ಆದರೆ ನಿತ್ಯ ಜೀವ ನೀಡುವುದಿಲ್ಲ. ಅದು ನಮಗೆ ಸ್ವಲ್ಪ ಉಲ್ಲಾಸ ಕೊಡಬಹುದು, ಆದರೆ ನಿಜವಾದ ಆನಂದ ಕೊಡುವುದಿಲ್ಲ. ಯೇಸುವಿನ ಸ್ವರ ನಮಗೆ ಆನಂದ ಕೊಡುತ್ತೆ, ಆರೋಗ್ಯ ಕೊಡುತ್ತೆ,
ಆಯುಷ್ಯ ಕೊಡುತ್ತೆ, ಅಭಿಷೇಕ ಕೊಡುತ್ತೆ ಮತ್ತು ಆದಾಯನೂ ಕೊಡುತ್ತೆ. ಈ ಲೋಕಕ್ಕೆ ಸೇರಿದವರು ನಾವು ಆದರೂ ಕೂಡ ಲೋಕಕ್ಕೆ ಅಂಟಿಕೊಂಡು ಇರಬಾರದು. ಬದಲಾಗಿ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದೇವೆ. ನಮ್ಮ ನಾಯಕ, ನಮ್ಮ ಅರಸ ಪ್ರಭು ಯೇಸು ಆಗಿದ್ದಾರೆ. ಆ ಯೇಸುವಿನ ಸ್ವರ ಈ ದೇವರ ವಾಕ್ಯ. ಇಂದು ಆ ವಾಕ್ಯವನ್ನು ನಾವು ಆಲಿಸಿದಾಗ ಹೇಗೆ ಸಂತ ಜೋಸೆಫರು ಈ ಸ್ವರವನ್ನು ಆಲಿಸಿ, ಹೇಗೆ ತಾಯಿ ಮರಿಯಮ್ಮನವರು ಈ ಸ್ವರವನ್ನು ಆಲಿಸಿ, ಪವಿತ್ರ ಗ್ರಂಥದಲ್ಲಿ ನೀವು ತೆಗೆದುಕೊಂಡ್ರೆ ಎಲ್ಲ ಪಿತಾಮಹರು, ಪ್ರವಾದಿಗಳು ಅಥವಾ ಸಂತರೆಂದು ನಾವು ಕರೀತೀವಿ, ಅನೇಕ ಸಂತರು, ಅದರಲ್ಲೂ ಪ್ರೇಷಿತರು ಈ ಸ್ವರವನ್ನು ಆಲಿಸಿದ ಮೇಲೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಅವರ ಸ್ವರಕ್ಕೆ ಬಲ ಬಂತು, ಅವರ ಸ್ವರಕ್ಕೆ ವರ ಬಂತು, ಅವರ ಸ್ವರದಲ್ಲಿ ಸೌಖ್ಯ ಬಂತು, ಅವರ ಸ್ವರದಲ್ಲಿ ಯೇಸು ಸ್ವಾಮಿಯ ಆಶೀರ್ವಾದ ಇಳಿದು ಬಂತು. ಏಕೆಂದರೆ ಯೇಸು ಸ್ವಾಮಿ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಸ್ವರ್ಗಾರೋಹಣವಾದ ಮೇಲೆ ಅವರು ಹೇಳಿದ ಒಂದು ಮಾತು, ಯೇಸು ಸೂಚಕ ಕಾರ್ಯಗಳ ಮೂಲಕ, ಅದ್ಭುತ ಕಾರ್ಯಗಳ ಮೂಲಕ ತನ್ನ ಸ್ವಾರ್ಥೆಯನ್ನು ರುಜುವಾತುಪಡಿಸುತ್ತಿದ್ದರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಈ ವಾಕ್ಯವನ್ನು ಆಲಿಸಿದ್ದೇವೆ. ಇವತ್ತು ಅನೇಕ ಸುಳ್ಳಿನ, ಮೋಸದ, ವಂಚನೆಯ, ಮತಾಂಧತೆಯ ಅಥವಾ ದೇವರಿಂದ ನಮ್ಮನ್ನು ದೂರ ಕೊಂಡೊಯ್ಯುವ ವ್ಯಕ್ತಿಗಳು, ಆತ್ಮಗಳು ನಮ್ಮ ಹತ್ರ ಬರಬಹುದು. ಆದರೆ ನಾವು ಕಂಗೆಡಬಾರ್ದು. ಏಕೆಂದರೆ ಬೈಬಲ್ ಹೇಳುತ್ತೆ, ಆ ಕಳ್ಳ, ಆತನು ಮೋಸಗಾರ, ವಂಚಕ, ಸುಳ್ಳುಗಾರ, ಆತನ ಮಾತಿಗೆ ಕಿವಿಗೊಡಬೇಡಿ, ಯೇಸುವಿನ ಮಾತಿಗೆ ಕಿವಿಗೊಡಿ. ನಾನು ಬಂದದ್ದು ಜೀವ ನೀಡಲು. ಆ ಜೀವ ಪರಮ ಪ್ರಸಾದದಲ್ಲಿ ಸಿಗುತ್ತೆ, ಆ ಜೀವ ಸಂಸ್ಕಾರದಲ್ಲಿ ಸಿಗುತ್ತೆ, ಆ ಜೀವ ಆಜ್ಞೆಗಳನ್ನು ಪಾಲಿಸುವುದರ ಮೂಲಕ ಸಿಗುತ್ತೆ, ಆ ಜೀವ ಸ್ವಾರ್ಥೆಯನ್ನು ಓದುವುದರ ಮೂಲಕ ಸಿಗುತ್ತೆ. ಆ ಜೀವ ಸಿಗುವ ತಾಣಗಳೇ ಧ್ಯಾನ ಮಂದಿರಗಳು. ಅದರಲ್ಲೂ ಈ ಡಿವೈನ್ ರಿಟ್ರೀಟ್ ಸೆಂಟರ್ ಮೊರಿಂಗ್ಯೋ ಕೇರಳ ಅನೇಕ ವರ್ಷಗಳಿಂದ ಈ ಸೇವೆಯನ್ನು ಸಾವಿರಾರು ಕೋಟ್ಯಾದಿ ಜನರನ್ನು ಅದು ಸ್ಪರ್ಶಿಸಿದೆ, ಮುಟ್ಟಿದೆ. ಯೇಸುವಿನೆಡೆಗೆ, ವಿಶ್ವಾಸದೆಡೆಗೆ ಜನರನ್ನು ಬಲಪಡಿಸುತ್ತಾ ಇದೆ. ಈ ನಿಟ್ಟಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮಗೆ ಆದರ್ಶ ಉತ್ತಮ ಕುರಿಗಾಹಿ ಯೇಸು. ನಮಗೆ ಬೇರೆ ಯಾರೂ ಆದರ್ಶ ಅಲ್ಲ. ಏಕೆಂದರೆ ಯೇಸುವಿನ ಆ ಪ್ರಜೆಗಳು, ಸಹೋದರ ಸಹೋದರಿಯರು ನಾವಾಗಿದ್ದೀವಿ. ಆದ್ದರಿಂದ ಆತ ಉತ್ತಮ ಕುರಿಗಾಹಿ. ಅನೇಕ ಕುರಿಗಾಹಿಗಳಿದ್ದರು. ಆ ಕುರಿಗಾಹಿಗಳಲ್ಲಿ ಅವರವರ ಸ್ವಾರ್ಥವಿತ್ತು, ಅವರವರ ಹಠಮಾರಿತನ ಇತ್ತು. ಅವರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು, ಅಧಿಕಾರಶಾಹಿಯನ್ನು ತೋರಿಸುತ್ತಿದ್ದರು. ಅಂದರೆ ಅಧಿಕಾರಶಾಹಿಯ ದಾಹ ಅವರಲ್ಲಿತ್ತು. ಆದರೆ ಯೇಸುವಿನಲ್ಲಿ ಎದ್ದಿರಲಿಲ್ಲ. ಯೇಸು ಬಂದದ್ದು ಜೀವ ನೀಡಲು. ಕುರುಡರಿಗೆ, ಕಿವುಡರಿಗೆ, ಮೂಗರಿಗೆ, ಪಾರ್ಶ್ವ ರೋಗಿಗಳಿಗೆ, ಗೂನಿ ಬೆನ್ನಿನ ಅಥವಾ ಬತ್ತಿದ ಕೈಯುಳ್ಳವರಿಗೆ, ಸತ್ತವರಿಗೆ ಜೀವವಾಗಿ ಯೇಸು ಬಂದರು. ಇವತ್ತು ಅದೇ ಯೇಸು ಜೀವವಾಗಿದ್ದಾರೆ ಈ ಸ್ವಾರ್ಥೆಯ ಮೂಲಕ, ಪರಮ ಪ್ರಸಾದದ ಮೂಲಕ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಉತ್ತಮ ಕುರಿಗಾಹಿಯ ಪ್ರಜೆಗಳಾಗೋಣ. ಉತ್ತಮ ಕುರಿಗಾಹಿಯ ಹಿಂದೆ ನಾವು ಸಾಗೋಣ. ಏಕೆಂದರೆ ಈ ಕುರಿಗಾಹಿ ನನಗೂ ನಿಮಗೂ ತಿಳಿದಿದೆ, ತನ್ನ ಪ್ರಾಣವನ್ನೇ ನಮಗಾಗಿ ಧಾರೆ ಎರೆದಿದ್ದಾರೆ. ಏಕೆಂದರೆ ಯೋಹಾನ 3:16 ಹೇಳಿರುವ ಪ್ರಕಾರ ದೇವರ ಉದ್ದೇಶ ಸ್ಪಷ್ಟವಾಗಿದೆ. ದೇವರು ಲೋಕವನ್ನು ಪ್ರೀತಿಸಿದರು, ಏಕೆಂದರೆ ತಮ್ಮ ಏಕೈಕ ಪುತ್ರನನ್ನು ಕಳುಹಿಸಿಕೊಟ್ಟರು ನಮ್ಮನ್ನು ಉದ್ಧರಿಸುವುದಕ್ಕಾಗಿ. ಇದು ಸುಪ್ರಸನ್ನತೆಯ ಕಾಲ, ಉದ್ಧರಿಸುವ ದಿನ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಹಳೆಯ ಜೀವನಕ್ಕೆ, ಪಾಪದ ಜೀವನಕ್ಕೆ, ಲೌಕಿಕ ಜೀವನಕ್ಕೆ ತಿಲಾಂಜಲಿಯನ್ನಿತ್ತು ಯೇಸುವಿನ ಸ್ವರವನ್ನು ಆಲಿಸಿ, ಯೇಸುವಿನ ಕರವನ್ನು ಹಿಡಿದು, ಪವಿತ್ರ ಆತ್ಮರ ಶಕ್ತಿಯಿಂದ ತುಂಬಿ, ಪವಿತ್ರ ಆತ್ಮರಿಂದ ಭರಿತರಾಗಿ ಸುವಾರ್ತೆಯ ಸುಪುತ್ರರಾಗೋಣ. ಮಾತ್ರವಲ್ಲ, ಉತ್ತಮ ಕುರಿಗಾಹಿಯಂತೆ ನಾವು ಕೂಡ ಸುಳ್ಳು, ವಂಚನೆ, ಮೋಸ, ಕಪಟತನದಲ್ಲಿ ಬೀಳದೆ, ಈ ಲೋಕದ ಸ್ವರವನ್ನು ಆಲಿಸಿ ಎರಡು ದೋಣಿಯಲ್ಲಿ ಕಾಲಿಡದೆ, ಪರಿಶುದ್ಧರಾಗಿ ಪರಿಪೂರ್ಣರಾಗಿ ಪ್ರಭು ಯೇಸುವಿನ ಹಾದಿಯಲ್ಲಿ ನಾವು ಸಾಗೋಣ. ಏಕೆಂದರೆ ಪ್ರಭು ಯೇಸುವಿನ ಹಾದಿಯಲ್ಲಿ ಸಾಗಿದಾಗ ಜಯ ಧ್ವಜ ನಮ್ಮದಾಗತ್ತೆ. ಅದರಿಂದ ನಾವು ಯೇಸುವಿನೊಂದಿಗೆ ಸಾಗುವಾಗ ನಾವು ಜಯವನ್ನು ಹೊಂದುತ್ತೇವೆ. ಈ ನಿಟ್ಟಿನಲ್ಲಿ ಇಂದಿನ ಸುವಾರ್ತೆ ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಅಭಿಷೇಕಿಸಲಿ, ನಮ್ಮನ್ನು ಪ್ರಭು ಯೇಸುವಿನ ಕೃಪೆಯಲ್ಲಿ, ಪ್ರೀತಿಯಲ್ಲಿ ತುಂಬಲೆಂದು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಸುವಾರ್ತೆಯನ್ನು ಆಲಿಸಿದ ಎಲ್ಲರನ್ನು ಆಶೀರ್ವದಿಸಿರಿ.
ಆರಾಧನೆಯ ಮೂಲಕ ನಿಮ್ಮ ಸ್ಪರ್ಶ ಇವರಿಗೆ ಉಂಟಾಗಲಿ. ಎಲ್ಲ ಕೇಡುಗಳಿಂದ, ಲೌಕಿಕತನದಿಂದ ಮಕ್ಕಳನ್ನು ಕಾಪಾಡಿ ರಕ್ಷಿಸಿ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಿರಿ. ಪ್ರಭು ಯೇಸು ಕ್ರಿಸ್ತರ ಸುಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೆನ್. ತಂದೆ ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ, ಆರಾಧನೆ ತಂದೆ ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ, ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ತಂದೆ ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ. ಪುರದಿಂದಿಳಿದ ದೇವಾ ನೀನಾದೆ ರೊಟ್ಟೆಯ ರೂಪ, ಪುರದಿಂದಿಳಿದ ದೇವಾ ನೀನಾದೆ ರೊಟ್ಟೆಯ ರೂಪ, ನಿನ್ನನ್ನು ನಾ ಭುಜಿಸಲು ನನಗಾಯಿತು ರಕ್ಷಣೆಯು, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು, ನಿನ್ನನ್ನು ನಾ ಭುಜಿಸಲು, ನಿನ್ನನ್ನು ನಾ ಭುಜಿಸಲು, ಹೌದು ರಾಜನೇ, ನನಗಾಯಿತು ರಕ್ಷಣೆಯು, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು. ಕರಗಳನ್ನು ಚಾಚುತ್ತಾ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಎಲ್ಲರೂ ಸೇರಿ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ, ಆರಾಧನೆ ತಂದೆ ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಕ ದೇವರೇ.
ಸಾವವರ ಬಿಡಲಿಲ್ಲವಲ್ಲ, ಪೂರ್ವಜರುಂಡರು ಮನ್ನಾ, ಸಾವವರ ಬಿಡಲಿಲ್ಲವಲ್ಲ, ನಿನ್ನ ದೇಹವುಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವೆಯಲ್ಲ. ನಿನ್ನ ದೇಹವುಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವೆಯಲ್ಲ. ಕರಗಳನ್ನು ಚಾಚುತ್ತ ಆರಾಧನೆ ಆರಾಧನೆ ನನ್ನೇಸುದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಎಲ್ಲರೂ ಸೇರಿ ಗಟ್ಟಿಯಾಗಿ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಗಟ್ಟಿಯಾಗಿ ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಕರುಗಳನ್ನು ಬಲವಾಗಿ ತಟ್ಟುತ್ತ ಯೇಸುವೇ ಸ್ತೋತ್ರ, ಯೇಸುವೇ ನಮನ. ತಂದೆ ಸ್ತೋತ್ರ, ಹೋಲಿ ಫೈರ್. ತಂದೆಯೇ ನಮನ, ತಂದೆಯೇ ತಂದೆಯೇ ಕೂಗೋಣ ನಾಮವನ್ನು. ಸ್ತೋತ್ರ ತಂದೆಯೇ ನಮನ. ಆತ್ಮರೇ ಬಲವಾಗಿ, ಆತ್ಮರೇ ಸ್ತೋತ್ರ, ಆತ್ಮರೇ ನಮನ. ಬಲವಾಗಿ ಶಬ್ದದಿಂದ ಆತ್ಮರೇ ಸ್ತೋತ್ರ, ಆತ್ಮರೇ ನಮನ. ಕರಗಳನ್ನು ಬಲವಾಗಿ ತಟ್ಟುತ್ತಾ ತಂದೆಯೇ ಸ್ತೋತ್ರ, ತಂದೆಯೇ ನಮನ. ಕೂಗೋಣ ನಾಮವನ್ನು, ಯೇಸು ನಾಮವನ್ನು. ಯೇಸುವೇ ಸ್ತೋತ್ರ, ಯೇಸುವೇ ನಮನ. ಕೂಗೋಣ ಆತ್ಮರನ್ನು, ಆತ್ಮರೇ ಸ್ತೋತ್ರ, ಆತ್ಮರೇ ನಮನ. ಆತ್ಮರೇ ಆತ್ಮರೇ ಸ್ತೋತ್ರ, ಆತ್ಮರೇ ನಮನ. ಆರಾಧನೆ ಆರಾಧನೆ. ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಆರಾಧಿಸೋಣ. ದೇವರ ಶಕ್ತಿ ನಮ್ಮಲ್ಲಿ ಹಿಡಿದು ಬರಲಿ. ಆರಾಧಿಸುವಾಗ ಅವರ ಪ್ರಸನ್ನತೆ ನಮ್ಮ ಮಧ್ಯೆ. ಆರಾಧನೆ 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 ಆರಾಧನೆ. We worship you, Lord. We thank you. Hallelujah, 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 hallelujah. Alamara Gibrashara Balakara Shandari Arabaral Pokora Rapa. Adrena Mukashariya Rabara Shamala Kimbera Iswe Aradis Tutis Meredo Karagalano, Redmanagal Meleti, Studisona, Devadi, Deva Raja, Rajaro. ನಮ್ಮ ಅರಸರು ನಮ್ಮ ಮಧ್ಯೆ ಇದ್ದಾರೆ. ನಮ್ಮನ್ನು ಸೌಖ್ಯ ಪಡಿಸುವ ಸೌಖ್ಯ ದಾತ ದೇವರು, ದೇವರ ಧ್ವನಿ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಉತ್ತಮ ಕುರಿಗಾಹಿ ನಮ್ಮ ಮಧ್ಯೆ ಇದ್ದಾರೆ. ಸ್ವರ್ಗಕ್ಕೆ ಬಾಗಿಲಾದ ರಕ್ಷಕ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಹರಿಯರಲ್ಲ ಮಗ ಶಿರಲ್ಲ ಚಂದರಿ ಎಲ್ಲ ರೋಗ ರುಜಿದ ಪೀಡೆ ಪಿಚಾಚಿಗಳ ಶಕ್ತಿಗಳು ಬಿಟ್ಟು ಹೋಗುವ ಸಮಯ. ಆರಾಧನೆಯಲ್ಲಿ ಅಭಿಷೇಕ ಉಂಟಾಗುವ ಸಮಯ.
Thank you, Lord. Praise you, Lord. Hallelujah. Thank you, Jesus. Hallelujah. 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 ಕರಗಳನ್ನು ಜೋಡಿಸಿ ಮೌನವಾಗಿ ಅವರನ್ನು ದೃಷ್ಟಿಸಿ ನೋಡೋಣ. ಅವರನ್ನು ದೃಷ್ಟಿಸಿ ನೋಡಿದವರೆಲ್ಲರೂ ಬದುಕಿ ಉಳಿಯುವರು. ಆರಾಧನೆಯಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯೆ ಇದ್ದಾರೆ. ವಿಮೋಚನ ಕಾಂಡ 20ನೇ ಅಧ್ಯಾಯ ವಾಕ್ಯ 24-25 ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಹೆಸರನ್ನು ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲೂ ನಾನು ಬಂದು ಪ್ರಸನ್ನನಾಗುತ್ತೇನೆ. ಇವತ್ತು ವಿಶೇಷವಾಗಿ ಆರಾಧನೆಯಲ್ಲಿ, ಈ ಪರಮ ಪ್ರಸಾದದಲ್ಲಿ ಪ್ರಭು ಯೇಸು ಪ್ರಸನ್ನರಾಗಿದ್ದಾರೆ. ನಾವು ಕೇವಲ ಬಿಳಿ ರೊಟ್ಟಿಯನ್ನು ನೋಡ್ತಾ ಇಲ್ಲ, ಪ್ರಭು ಯೇಸುವನ್ನು ನಾವು ನೋಡ್ತಾ ಇದ್ದೀವಿ. ಯೇಸು ನಿಮ್ಮನ್ನು ನೋಡ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಸ್ಪರ್ಶಿಸಲು, ನಿಮಗೆ ಬಿಡುಗಡೆ ನೀಡಲು, ನಿಮಗೆ ಸೌಖ್ಯಪಡಿಸಲು, ಅಭಿಷೇಕ ನೀಡಲು ಯೇಸು ಈ ಪರಮ ಪ್ರಸಾದದಲ್ಲಿ ನಮಗಾಗಿ ಬಂದಿದ್ದಾರೆ. ಎಷ್ಟೋ ದೂರ ಇರಬಹುದು ನೀನು, ಆದರೆ ಇದನ್ನು ಆಲಿಸುವಾಗ, ಈ ಆರಾಧನೆ ಮಾಡುವಾಗ ಆ ಸ್ವರ್ಗದ ಶಕ್ತಿ ಈ ಪರಮ ಪ್ರಸಾದದ ಮೂಲಕ ನಿಮ್ಮೊಳಗಡೆ ಪ್ರವೇಶಿಸುತ್ತದೆ. ವಿಮೋಚನೆ ಕಾಂಡ 23, 25, 26 ನೀವು ನನ್ನೊಬ್ಬನನ್ನೇ ಆರಾಧಿಸುವಾಗ ನಿಮ್ಮ ಅನ್ನವನ್ನು ಆಶೀರ್ವದಿಸುತ್ತೇನೆ, ಪಾನವನ್ನು ಆಶೀರ್ವದಿಸುತ್ತೇನೆ. ಮಾರಕವಾದ ವ್ಯಾಧಿ ನಿಮ್ಮ ಗೂಡಾರದ ಬಳಿ ಸುಳಿಯುವುದೂ ಇಲ್ಲ. ನಾನು ನಿಮಗೆ ಪೂರ್ಣ ಆಯಸ್ಸನ್ನು ಕೊಡುತ್ತೇನೆ. ಬಂಜತನವಾಗಲಿ ನಿಮ್ಮ ಊರಿನಲ್ಲಿ ಗರ್ಭಸ್ರಾವವಾಗಲಿ ಇರುವುದಿಲ್ಲ, ಏಕೆಂದರೆ ನಮ್ಮ ದೇವರು ರಕ್ಷಣೆಯ ದೇವರು, ಆಶೀರ್ವಾದದ ದೇವರು, ಬಿಡುಗಡೆಯ ದೇವರು. ಅದಕ್ಕಾಗಿ ಪರಮ ಪ್ರಸಾದದಲ್ಲಿ ನಮಗಾಗಿ ಅವರು ಪ್ರಸನ್ನರಾಗಿದ್ದಾರೆ. ಆತ್ಮೀಯರೇ, ನಾವು ಅವರ ಸ್ವರವನ್ನು ಇವತ್ತು ಆಲಿಸಿದ್ದೇವೆ. ಉತ್ತಮ ಕುರಿಗಾಹಿ ಅವರು. ಅವರ ಸ್ವರವನ್ನು ಆಲಿಸಿದಾಗ ನಮಗೆ ಬಿಡುಗಡೆ, ನಮಗೆ ರಕ್ಷಣೆ, ನಮಗೆ ಆಶೀರ್ವಾದ ಸಿಗುತ್ತದೆ. ಅನೇಕ ಬಾರಿ ಈ ಪ್ರಾರ್ಥನಾ ಕೂಟಗಳಲ್ಲಿ ಪ್ರಾರ್ಥಿಸುವಾಗ ರೋಗಿಗಳು ಸೌಖ್ಯವಾಗುವುದನ್ನು ನಾವು ನೋಡುತ್ತೇವೆ. ನನಗೆ ನೆನಪಿದೆ, 2003ನೇ ಇಸ್ವಿಯಲ್ಲಿ 18 ವರ್ಷದ ಒಬ್ಬಳು ಯುವತಿ, ಕ್ರೈಸ್ತಳಲ್ಲ ಆಕೆ, ಕುತ್ತಿಗೆ ಮೇಲಿರುವ ಕ್ಯಾನ್ಸರ್ ಗಡ್ಡೆ ಆರಾಧನೆಯಲ್ಲಿ ಯೇಸು ತೆಗೆದುಹಾಕಿದ್ರು. ಇವತ್ತು ಜೀವಿಸುತ್ತಾ ಇದ್ದಾರೆ. 2005ನೇ ಇಸ್ವಿಯಲ್ಲಿ HIV ಏಡ್ಸ್ನಿಂದ ನರಳುತ್ತಿದ್ದ ವ್ಯಕ್ತಿ, ಅದರಿಂದ ಬಿಡುಗಡೆ ಹೊಂದಿ ವೈದ್ಯರು ಸಾಯ್ತೀನಿ ಅಂತ ಹೇಳಿದರು, ಇವತ್ತು ಕೂಡ ಬದುಕಿದ್ದಾರೆ. 2007ನೇ ಇಸ್ವಿಯಲ್ಲಿ ವೀಲ್ ಚೇರಲ್ಲಿ ಬಂದಿದ್ದ ವ್ಯಕ್ತಿ ಆರಾಧನೆ ಸಂದರ್ಭದಲ್ಲಿ 3ನೇ ದಿನ ಎದ್ದು ನಡೆದ ಆ ವ್ಯಕ್ತಿ. ಒಂದು ಕಿವಿ ಕೆಪ್ಪಾಗಿತ್ತು, ಕೇಳ್ತಾ ಇರಲಿಲ್ಲ. 8ನೇ ತರಗತಿ ಹುಡುಗ. ಹೀಗೆ ಆರಾಧನೆ ನಡೆಯುವಾಗ ಆರಾಧನೆಯಲ್ಲಿ ಕಿವಿಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಅವನ ಕಿವಿ ತೆರೆಯಲ್ಪಟ್ಟಿತು. 20 ವರ್ಷಗಳಿಂದ ಮೈಗ್ರೇನ್ ಹೆಡ್ಡೇಕ್ನಿಂದ ನರಳುತ್ತಿದ್ದ ವ್ಯಕ್ತಿ ಪರಮ ಪ್ರಸಾದದ ಮುಂದೆ ಆರಾಧನೆ ಮಾಡುವಾಗ ಯೇಸು ಅವನ ಮೈಗ್ರೇನ್ ಹೆಡ್ಡೇಕನ್ನು ತೆಗೆದು ಹಾಕಿದರು. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ, ನಮಗೂ ಕೂಡ ವಿಶ್ವಾಸದಲ್ಲಿ ಪ್ರಾರ್ಥಿಸುವಾಗ ಅಸಾಧ್ಯವಾದುದು ಯಾವುದೂ ಇಲ್ಲ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದ ಆತನನ್ನು ಯೇಸು ಮುಟ್ಟಿದ್ರು. ಕುರುಡರಿಗೆ ದೃಷ್ಟಿದಾನ ಮಾಡಿದರು, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟರು, ಮೂಗರಿಗೆ ಮಾತನಾಡುವ ಶಕ್ತಿ ಕೊಟ್ಟರು, ಪಾರ್ಶ್ವ ರೋಗಿಗಳನ್ನು ಎದ್ದು ನಡೆಸಿದರು, ಬತ್ತಿದ ಕೈ ಉಳ್ಳವನ ಕೈ ಸರಿ ಮಾಡಿದರು, ಗೂನಿ ಬಿನ್ನಿನ ಮಹಿಳೆಗೆ ನೆಟ್ಟಗೆ ನಿಲ್ಲುವಂತೆ ಹೇಳಿ ಆಕೆ ಜೀವನವನ್ನು ಸೌಖ್ಯವನ್ನು ಕೊಟ್ಟರು. ರಕ್ತಸ್ರಾವ ಸ್ತ್ರೀ ಮುಟ್ಟಿದಾಗ ಸೌಖ್ಯ ಇಳಿದು ಬಂತು. ಜಲೋದರ ರೋಗಿಗೆ ಸೌಖ್ಯ ಕೊಟ್ಟರು. ಸತ್ತು ಹೋಗಿದ್ದ ಲಾಸರನ ರಕ್ತ ಕಣನರ ನಾಡಿ ಕೀಲು ಮಜ್ಜೆಗಳಿಗೆ ಆತನ ಒಂದೇ ವಾಕ್ಯದ ಸ್ವರದಿಂದ ಆ ಲಾಸರ ಜೀವಕ್ಕೆ ಬಂದ. ಆತ್ಮೀಯರೇ, ಯೇಸು ಒಂದು ಕಟ್ಟು ಕಥೆಯಲ್ಲ. ಯೇಸು ಇತಿಹಾಸದಲ್ಲಿ ಇತಿಹಾಸ ಸೃಷ್ಟಿ ಮಾಡಿ ಹೋದ ದೇವರಲ್ಲ. ಯೇಸು ಪುರಾಣನೂ ಅಲ್ಲ. ಯೇಸು ಜೀವಿಸುವ ದೇವರು.
ಈಸ್ ಅಲೈವ್. ಪುನರುತ್ಥಾನಿ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಪರಿಶುದ್ಧರ ಕಾರ್ಯಕಲಾಪಗಳಲ್ಲಿ ಪುನರುತ್ಥಾನಿ ಯೇಸು ಆ ಜನರ ಮಧ್ಯೆ ಕೆಲಸ ಮಾಡ್ತಾ ಇದ್ರು. ಪೇತ್ರನ ಮೂಲಕ, ಪೌಲ ಸೀಲರ ಮೂಲಕ, ಪ್ರೇಷಿತರ ಮೂಲಕ, ತನ್ನ ಪ್ರೇಷಿತರ ಮೂಲಕ ಆತ ಮಾಡಿದ ಕೆಲಸದ ಮೂಲಕ ನಮ್ಮ ದೇಶಕ್ಕೆ ತೋಮ ಆತನ ಪ್ರೇಷಿತ ಬಂದ. ಆತ್ಮೀಯರೇ, ಆತನ ಧ್ವನಿ ಆತ್ಮಭರಿತ ಧ್ವನಿ. ಹೆದರಿ, ಮುದುಡಿ, ನಡುಗಿ, ನಲುಗಿ ಒಳಗಡೆ ಕುಳಿತುಕೊಂಡಿದ್ದ ಶಿಷ್ಯರ ಮೇಲೆ ಪವಿತ್ರ ಆತ್ಮರ ಶಕ್ತಿ ಬಂದಾಗ ಹೊಸ ಸೃಷ್ಟಿಯವರಾದರು. ಏಕೆಂದರೆ ಅವರಲ್ಲಿರೋ ಭಯ ಬಿಟ್ಟು ಹೋಯಿತು. ರೋಗಕ್ಕೆ ಅವರು ಹೆದರಲಿಲ್ಲ, ಚಡಿಯೇಟಿಗೆ ಅವರು ಹೆದರಲಿಲ್ಲ. ಏಕೆಂದರೆ ಅವರು ಆಲಿಸಿದ ಸ್ವರ ದೇವರ ಸ್ವರ. ಇವತ್ತು ಅದೇ ಸ್ವರ ನಮ್ಮ ಮಧ್ಯೆ ಇದೆ. ಅದೇ ಯೇಸು ರಕ್ಷಕ ನಮ್ಮ ಮಧ್ಯೆ ಇದ್ದಾರೆ. ಯೇಸು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 37, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಕೀರ್ತನೆ 34:5, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ಆತನತ್ತ. ಕೀರ್ತನೆ 147 ವಾಕ್ಯ 3, ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ಕೀರ್ತನೆ 107, 19, 20, ಬಿಕ್ಕಟ್ಟಿನಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ, ದೇವರ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದರು. ನಮ್ಮ ದೇವರು ಗುಣಪಡಿಸುವ ದೇವರು. ಆದ್ಮೇಲೆ ಇವತ್ತು ನೀವು ರೋಗದಿಂದ ನರಳುತ್ತಿರಬಹುದು, ಯಾವುದೇ ರೋಗ ಇರಬಹುದು, ICU, MICU, NICU, ವೆಂಟಿಲೇಟರ್, ಕೋಮಾ, ಟ್ರಕಿಯೋಸ್ಟಮಿ, ಅಥವಾ ಮನೆಯಲ್ಲಿ ಹಾಸಿಗೆಯಲ್ಲಿ ಅನೇಕ ವರ್ಷದಿಂದ ರೋಗಿಗಳಾಗಿರಬಹುದು. ನೀವು ವಿಶ್ವಾಸದಲ್ಲಿ ಪ್ರಾರ್ಥಿಸಿ. ಯೇಸು ಈ ಪರಮ ಪ್ರಸಾದದಿಂದ ನಿಮ್ಮನ್ನು ಸ್ಪರ್ಶಿಸುತ್ತಾರೆ. ಇವತ್ತು ನಿಮ್ಮ ಕಣ್ಣೀರನ್ನು ಯೇಸು ಒರೆಸುತ್ತಾರೆ. ಎಷ್ಟೋ ಮಂದಿ ಜಿಗುಪ್ಸೆಯಲ್ಲಿರಬಹುದು, ಈ ಜೀವ ಬೇಡ, ಈ ಜೀವನ ಬೇಡ, ಇನ್ನು ಸಾಕು, ಮುಗಿದೋಯ್ತು, ಆತಂಕದಲ್ಲಿದ್ದೀರಿ, ಮಾನಸಿಕ ಒತ್ತಡದಲ್ಲಿದ್ದೀರಿ, ಸಾಲ ಸೋಲು ನಿಮಗೆ ದಾರಿ ಕಾಣ್ತಾ ಇಲ್ಲ. ಯೇಸುವೇ ಜೀವವು, ಸತ್ಯವು, ಮಾರ್ಗವು ಆಗಿ ನಿಮಗೆ ಬರುತ್ತಾರೆ. ನಿಮಗೆ ಹೊಸ ಅನುಭವವನ್ನು ಯೇಸು ಕೊಡ್ತಾರೆ. ಯೇಸುವಿಗೆ ಸಾಕ್ಷಿ ಪ್ರೇಷಿತರಂತೆ, ಸಂತರಂತೆ, ರಕ್ತ ಸಾಕ್ಷಿಗಳಂತೆ ಸಾಕ್ಷಿಯಾಗುವ ಧೈರ್ಯದ ಆತ್ಮವನ್ನು ನಿಮಗೆ ಕೊಡುತ್ತಾರೆ. ರೋಗ ನಮ್ಮನ್ನು ಸೋಲಿಸುವುದಿಲ್ಲ, ಸಾಲ ನಮ್ಮನ್ನು ಸೋಲಿಸಲ್ಲ ಸಾಧ್ಯ. ಏಕೆಂದರೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ದೇವರು ನಮಗಾಗಿ ಇದ್ದಾರೆ, ಅವರು ನಮ್ಮ ಮಧ್ಯೆ ಇದ್ದಾರೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಿಮಿಷದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ನಾವು ಈ ಒಂದು ಪ್ರಸಿದ್ಧ ಸ್ಥಳ ಡಿವೈನ್ ರಿಟ್ರೀಟ್ ಸೆಂಟರ್, ಇಲ್ಲಿಂದ ಈ ಮಾಡುವ ಆರಾಧನೆ, ಸಾವಿರಾರು ಜನರು ಇಲ್ಲಿ ಬಂದು ತಮ್ಮ ಜೀವನದಲ್ಲಿ ಸೌಖ್ಯ ಪಡ್ಕೊಂಡಿದ್ದಾರೆ. ಅದೇ ಶಕ್ತಿಯಿಂದ ನಾವು ಪ್ರಾರ್ಥಿಸುವಾಗ ಶಕ್ತನಾದ ಯೇಸು ನಿಮ್ಮನ್ನು ಸ್ಪರ್ಶಿಸುತ್ತಾರೆ. ನೀವು ರೋಗದಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ, ನಿರಾಶೆಯಲ್ಲಿ, ಬೇನೆಯಲ್ಲಿ, ಬವಣೆಯಲ್ಲಿ ಇರಬಹುದು, ನಿರುದ್ಯೋಗದಲ್ಲಿ ಇರಬಹುದು, ವಿಶ್ವದ ಯಾವ ಮೂಲೆಯಲ್ಲೂ ಕೂಡ ನೀವಿರಬಹುದು. ಯೇಸುವಿನ ಒಂದೇ ಸ್ಪರ್ಶ, ಒಂದು ಕ್ಷಣ ಸಾಕು ನಿಮಗೆ ಸೌಖ್ಯ ನೀಡಲು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಡಿ. ಆ ಯೇಸುವನ್ನು ಒಂದು ಸರಿ ಕಣ್ಣು ತೆರೆದು ನೋಡಿ. ಓಪನ್ ಯುವರ್ ಐಸ್ ಅಂಡ್ ಸಿ ಜೀಸಸ್. ಆ ಜೀವಿಸುವ ದೇವರು ನಿಮ್ಮನ್ನು ಇವತ್ತು ಸ್ಪರ್ಶಿಸುತ್ತಾರೆ. ನಿಮ್ಮ ಕಣ್ಣೀರನ್ನು ಅವರು ಒರೆಸುತ್ತಾರೆ. ನಿಮಗೆ ಇವತ್ತು ಹೊಸ ಶಕ್ತಿ, ಹೊಸ ಚೈತನ್ಯ, ಹೊಸ ಕೃಪೆಯನ್ನು ನಿಮಗೆ ಕೊಡ್ತಾರೆ. ಒಬ್ಬ ಕ್ರಿಸ್ತನಲ್ಲಿ ಬಂದಾಗ ಹೊಸ ವ್ಯಕ್ತಿಯಾಗ್ತಾನೆ. ಇವತ್ತು ನಾನು ಅದೇ ಮುದುಡಿ, ಹೆದರಿ, ನಲುಗಿ ಬಿದ್ದು ಹೋದ ವ್ಯಕ್ತಿ ಅಲ್ಲ, ಪಾಪದಲ್ಲೇ ಮುಳುಗಿ ಹೋಗಿ ಸಾಯುವ ವ್ಯಕ್ತಿ ಅಲ್ಲ. ನಾನೊಂದು ಶಕ್ತಿ ಆಗಬೇಕು, ವಿಶ್ವಾಸಭರಿತ ವ್ಯಕ್ತಿ ಆಗಬೇಕು, ಯೇಸುವಿಗೆ ಸಾಕ್ಷಿ ಆಗಬೇಕು. ಅಂಥ ಸಾಕ್ಷಿಯಾಗಿ ನಿನ್ನನ್ನು ಈಗ ಯೇಸು ಎಬ್ಬಿಸುತ್ತಾರೆ. ಕಣ್ಣುಗಳನ್ನು ಮುಚ್ಚಿ ನಿನ್ನ ಕರಗಳನ್ನು ಹೃದಯದ ಮೇಲಿಡು. ನಮ್ಮ ಸಹೋದರ ಈ ಹಾಡನ್ನು ಹಾಡುವಾಗ, ನಾನು ನಿಮಗಾಗಿ ವಿಶೇಷವಾಗಿ ರೋಗ ಸೌಖ್ಯ ಬಿಡುಗಡೆಯ ಪ್ರಾರ್ಥನೆ ಮಾಡುವಾಗ, ನಿಮ್ಮ ಮೇಲೆ ದೇವರ ಕರುಣೆ, ದೇವರ ಕೃಪೆ, ದೇವರ ದಯೆ ಇಳಿದು ಬರಲಿ. 38 ವರ್ಷ ಕುರಿಬಾಗಿನ ಬಳಿ ಇದ್ದಾತ ಮುಟ್ಟಿದ ಯೇಸು, ಅದೇ ಯೇಸು ಇವತ್ತು ನಿಮ್ಮನ್ನು ಮುಟ್ಟುತ್ತಾರೆ. ನೀವು ವಿಶ್ವಾಸದಿಂದ, ಕಣ್ಣೀರಿನಿಂದ ಯೇಸುವನ್ನು ಮುಟ್ಟಿ, ಯೇಸುವೇ ನನ್ನ ಮೇಲೆ ಕರುಣೆಯಾಗಿ ಅಂತೇಳಿ ಯೇಸುವಿನಲ್ಲಿ ಪ್ರಾರ್ಥಿಸಿ, ಆ ಯೇಸು ನಿಮ್ಮನ್ನು ಸ್ಪರ್ಶಿಸುತ್ತಾರೆ. ನಿನ್ನೆಯಲ್ಲ ನಾಳೆಯಲ್ಲ, ಈ ದಿನವೇ ನಡೆಯುವುದು. ನಿನ್ನೆಯಲ್ಲ ನಾಳೆಯಲ್ಲ ಮಕ್ಕಳೇ, ಈ ದಿನವೇ ನಡೆಯು. ಈ ಕ್ಷಣ
ಅದ್ಭುತ. ಮುಟ್ಟಿರಿ ನನ್ನನ್ನು, ಸ್ಪರ್ಶಿಸಿರಿ ನನ್ನನ್ನು. ಟಚ್ ಮೀ ಜೀಸಸ್, ಹೀಲ್ ಮೀ ಜೀಸಸ್, ಹೆಲ್ಪ್ ಮೀ ಜೀಸಸ್. ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ನಿನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ನಿನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ಕ್ಯಾನ್ಸರ್ ರೋಗಗಳು ಮರೆಯಾಗುವುದು. ತೀರದ ರೋಗಗಳು ನೀಗಿ ಹೋಗುವುದು. ಕ್ಯಾನ್ಸರ್ ರೋಗಗಳು ಮರೆಯಾಗುವುದು. ತೀರದ ರೋಗಗಳು ನೀಗಿ ಹೋಗುವುದು. ನಿನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ನಿನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ಅಪ್ಪ ನಿನ್ನ ನಾಮದಲ್ಲಿ ಮಹತ್ವ ಉಂಟು. ಅಪ್ಪ ನಿನ್ನ ನಾಮದಲ್ಲಿ ಮುಕ್ತಿ ಉಂಟು. ಅಪ್ಪ ನಿನ್ನ ನಾಮದಲ್ಲಿ ಮಹತ್ವ ಉಂಟು. ಅಪ್ಪ ನಿನ್ನ ನಾಮದಲ್ಲಿ ಶಕ್ತಿ ಉಂಟು. ನಿನ್ನ ನಾಮವೇ ನನಗೆ ಖಡ್ಗವು. ನಿನ್ನ ನಾಮವೇ ನನಗೆ ಕೇಡ್ಯವು. ನಿನ್ನ ನಾಮವೇ ನನಗೆ ಖಡ್ಗವು. ನಿನ್ನ ನಾಮವೇ ನನಗೆ ಕೇಡ್ಯವು. ಮಸೀಹ 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 ಯೇಸುವ ಮಸೀಹ ಮಸೀಹ ಯೇಸುವ ಮಸೀಹ ಮಸೀಹ. ಮರಣದ ಆತ್ಮಗಳು ಓಡಿ ಹೋಗುವುದು. ಮದ್ಯಪಾನ ಆತ್ಮವು ನೀಗಿ ಹೋಗುವುದು. ಮರಣದ ಆತ್ಮಗಳು ಓಡಿ ಹೋಗುವುದು. ಮದ್ಯಪಾನ ಆತ್ಮವು ನೀಗಿ ಹೋಗುವುದು. ನಿನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ನನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ಅಪ್ಪ ನಿನ್ನ ನಾಮದಲ್ಲಿ ಮಹತ್ವ ಉಂಟು. ಅಪ್ಪ ನಿನ್ನ ನಾಮದಲ್ಲಿ ಶಕ್ತಿ ಉಂಟು. ಅಪ್ಪ ನಿನ್ನ ನಾಮದಲ್ಲಿ ಮಹತ್ವ ಉಂಟು. ಅಪ್ಪ ನಿನ್ನ ನಾಮದಲ್ಲಿ ಶಕ್ತಿ ಉಂಟು. ನಿನ್ನ ನಾಮವೇ ನನಗೆ ಕೇಡ್ಯವು. ನಿನ್ನ ನಾಮವೇ ನನಗೆ ಖಡ್ಗವು. ನಿನ್ನ ನಾಮವೇ ನನಗೆ ಖಡ್ಗವು. ನಿನ್ನ ನಾಮವೇ ನನಗೆ ಕೇಡ್ಯವು. ನಿನ್ನ ನಾಮದಲ್ಲಿ ಬಿಡುಗಡೆ ನಿಶ್ಚಯ. ನಿನ್ನ ನಾಮದಲ್ಲಿ ಜಯವು ನಿಶ್ಚಯ. ನಿನ್ನ ನಾಮದಲ್ಲಿ ಬಿಡುಗಡೆ ನಿಶ್ಚಯ. ನಿನ್ನ ನಾಮದಲ್ಲಿ ಜಯವು ನಿಶ್ಚಯ. ಯೇಸುವ ಮಸೀಹ ಮಸೀಹ 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 ಕುಟುಂಬಗಳಲ್ಲಿರುವ ರೋಗ ಬಾಧೆ ಪೀಡೆ ಶಕ್ತಿಗಳು ಅನ್ನಗಾರರು ಬಂಧಿಸಿ ಶಿಲುಬೆಯ ಪಾದಗಳಿಗೆ ಸಮರ್ಪಿಸುತ್ತಿದೆ. ಅದ್ಭುತಗಳು ಜರುಗಲಿ. ಪರಮ ಪ್ರಸಾದದ ಆಶೀರ್ವಾದ ಈ ಮಕ್ಕಳಿಗೆ ಹೊಸ ಶಕ್ತಿ ಪಡೆದುಕೊಳ್ಳಲಿ. ಯೇಸು ಎಲ್ಲ ಕೇಡುಗಳು ಬಿಟ್ಟು ಎಲ್ಲರೂ ಸ್ತುತಿಸಿರಿ ಸ್ತುತಿಸಿರಿ. ಶರೀರದ ಮಗ ಶಂತರಿ ಹರಿಯರೆ ಬರ ಅಲ್ಪಗೋರ ರಪ 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 In the name of Jesus, in the name of Jesus, the word of Jesus, the word of Jesus. ನಾಮವಾಕ್ಯ ರಕ್ತದ ಶಕ್ತಿಯ ಅಭಿಷೇಕ ಈ ಆರಾಧನೆಯನ್ನು ಆಲಿಸಿದ ಪ್ರತಿಯೊಬ್ಬರು ಕುರುಡರು ನೋಡಲಿ, ಕಿವುಡರು ಕೇಳಲಿ, ಮೂಗರು ಮಾತಾಡಲಿ, ಪಾರ್ಶ್ವ ರೋಗಿಗಳು ಸೌಖ್ಯಗಳಲ್ಲಿ, ಕ್ಯಾನ್ಸರ್, ಮಾನಸಿಕ ಕಾಯಿಲೆಗಳು, ವೈರಸ್ಗಳು ಬಿಟ್ಟು ಹೋಗಲಿ, ಅಪರಾಧಿಗಳಿಗೆ ಪರಿವರ್ತನೆ
ಬಂದಂತ ನಿರಪರಾಧಿಗಳು ಬಿಡುಗಡೆ ಕರುಣಿಸಲಿ. ಕೋರ್ಟ್ ಕೇಸ್ ಸೋಲುಗಳಿಂದ ಬಿಡುಗಡೆ, ವ್ಯಾಪಾರದಲ್ಲಿ ಆಶೀರ್ವಾದ, ಉದ್ಯೋಗ ಇಲ್ಲದ್ರೆ ಉದ್ಯೋಗಗಳು ಸಿಗಲಿ. ಯುವಕ ಯುವತಿಯರು, ಮಕ್ಕಳು, ದಂಪತಿಗಳು, ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಸಿಗಲಿ. ಮಕ್ಕಳ ಗರ್ಭಗಳು ಜೀವಕ್ಕೆ ತೆರೆಯಲ್ಪಡಲಿ. ವೃದ್ಧಾಪ್ಯದಲ್ಲಿರುವವರ ಆಶೀರ್ವಾದಗಳಲ್ಲಿ ನಿರಾಶೆಗಳು ಬಿಟ್ಟು ಹೋಗಲಿ, ಜೂಮ್ಸಗಳು ಬಿಟ್ಟು ಹೋಗಲಿ, ಆತ್ಮಹತ್ಯೆಗಳು ಬಿಟ್ಟು ಹೋಗಲಿ. ಯೇಸು ನಾಮದಲ್ಲಿ ಅದ್ಭುತಗಳು, ಅಂಡರ್ ವರ್ಲ್ಡ್ ಅಲ್ಲಿರೋ, ಭೌಗತದಲ್ಲಿರೋ ಪರಿವರ್ತನೆಗಳಲ್ಲಿ ಯೇಸುವಿನ ಸ್ವರ ಎಲ್ಲರೂ ಆಲಿಸಲ್ಪಡಲಿ. 750 ಕೋಟಿ ಜನ, ಭಾರತದ 130 ಕೋಟಿ ಜನ, ಕರ್ನಾಟಕದ 7.5 ಕೋಟಿ ಜನ ಯೇಸುವಿನ ಸ್ವರವನ್ನು ಆಲಿಸಲಿ. ಎಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳು ಸೌಖ್ಯಗೊಳ್ಳಲಿ, ಕುಟುಂಬಗಳು ಅಭಿಷೇಕಗೊಳ್ಳಲಿ, ವಿಶ್ವಾಸ ಪ್ರಾರ್ಥನೆಯಲ್ಲಿ ಫಲಗೊಳ್ಳಲಿ. ಯೇಸು ನಾಮಕ್ಕೆ ಅಡ್ಡಿ ಇರುವುದೆಲ್ಲ ನಿಷ್ಕ್ರಿಯಗೊಳ್ಳಲಿ. ಟಚ್, bless Lord, heal Lord, anoint Lord, power Lord, power upon Lord. ಶರಲ ಕಬಶಂದರಿ ಅರರಾರಿ ಅರಿ. ಕಣ್ಣುಗಳನ್ನು ಮುಚ್ಚಿ ಮೌನವಾಗಿ 1 ನಿಮಿಷ ಪ್ರಾರ್ಥಿಸಿ. ಕ್ಲೋಸ್ ಯುವರ್ ಐಸ್ ಅಂಡ್ ಪ್ರೇ ಇನ್ ಸೈಲೆನ್ಸ್. ದೇವರ ಶಕ್ತಿ ನಿಮ್ಮ ದೇಹದೊಳಗಡೆ ಇಳಿದು ಬಂದುದನ್ನು ಗಮನಿಸಿ. ದೇವರಿಗೆ ಸ್ತೋತ್ರ ಹೇಳಿ. ಅದೇ ದೇವರ ಮುಂದೆ ಇದ್ದ ಸ್ಥಳದಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ, ಈ ಆಶೀರ್ವಾದ ನಿಮ್ಮ ಮೇಲೂ, ನಿಮ್ಮ ಕುಟುಂಬದ ಮೇಲೂ, ವಿಶ್ವದ ಮೇಲೂ ಈ ಡಿವೈನ್ ರಿಟ್ರೀಟ್ ಸೆಂಟರ್ನಿಂದ ಇಳಿದು ಬರಲಿ. ಸಾವಿರಾರು ಕೋಟ್ಯಾದಿ ಭಕ್ತಾದಿಗಳು ಭಿನ್ನವಾದ ಪ್ರಾರ್ಥನೆಯ ಶಕ್ತಿ ಈ ಆಶೀರ್ವಾದದ ಮೂಲಕ ನಿಮ್ಮೊಳಗಡೆ ಹರಿಯಲೆಂದು ಆಶೀರ್ವಾದವನ್ನು ಸ್ವೀಕರಿಸಿ ಪ್ರಾರ್ಥಿಸಿ. ಎಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆತ್ತು ನಿಂತಿದೆ. ಇಂದ್ರಿಯಾತೀತವಾದುದನು ವಿಶ್ವಾಸವು ತೋರಲಿ. ಪೀತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಸಲ್ಲಲಿ.